ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದೇಶದೆಲ್ಲೆಡೆ ಸದ್ಭಾವನೆಯ ಜ್ಯೋತಿ ಬೆಳಗಲಿ, ಸದ್ಭಾವನೆಯ ಭಾರತ ಅರಳಲಿ. ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50ರ ರಸ್ತೆಯಲ್ಲಿ 35ನೇ ರಾಜೀವ್ ಗಾಂಧಿ ಸದ್ಭಾವನಾ ಜ್ಯೋತಿ ಯಾತ್ರೆ ಹಾದು ಹೋಗುವಾಗ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಜ್ಯೋತಿಯನ್ನು ಶ್ರದ್ಧೆ, ಗೌರವ, ಅಭಿಮಾನಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು. ಜ್ಯೋತಿ ಯಾತ್ರೆ ತಮಿಳುನಾಡಿನ ಶ್ರೀಪೆರಂಬೂರಿನಿಂದ ಆರಂಭಗೊಂಡಿದೆ. 35ನೇ ರಾಜೀವ್ ಗಾಂಧಿ ಸದ್ಭಾವನಾ ಜ್ಯೋತಿ ಯಾತ್ರೆ ನವದೆಹಲಿಯತ್ತ ಸಾಗುತ್ತಿದ್ದು, ಚಿತ್ರದುರ್ಗದಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕೂಡ್ಲಿಗೆ ಆಗಮಿಸಿತ್ತು. ಶಾಸಕರು ಜ್ಯೋತಿಯನ್ನ ತಂದಿರುವ ಎಲ್ಲಾ ಯಾತ್ರಿಕರನ್ನ ಎಲ್ಲಾ ಬಗೆಯಲ್ಲಿ ಶಾಸಕರು ಸತ್ಕರಿಸಿ ಸಹಕರಿಸಿದರು. ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಮಾತನಾಡಿ, ದೇಶದಲ್ಲಿ ನೂತನ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ಕ್ರಾಂತಿಯನ್ನ ಮಾಡಿರುವ ಹೆಗ್ಗಳಿಕೆ ದಿವಂಗತ ರಾಜೀವ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ. ಅವರ ಸೌಹಾರ್ದತಾ ಸದ್ಭಾವನೆ ಅನನ್ಯವಾದದ್ದು ಮತ್ತು ಅವರ ದೂರದೃಷ್ಟಿಯ ಮನೋಭಾವ ರಾಜಕಾರಣಿಗಳಿಗೆ ಸರ್ವಕಾಲಕ್ಕೂ ಮಾದರಿಯಾದದ್ದು. ರಾಜೀವ್ ಗಾಂಧಿಯವರ ಸೌಹಾರ್ದತೆ, ಏಕತಾ ಮನೋಭಾವನೆ ಸರ್ವರಿಗೂ ಅನುಕರಣೀಯವಾದದ್ದಾಗಿದೆ. ರಾಜೀವ್ ಗಾಂಧಿಯವರ ಸಹಬಾಳ್ವೆ ಹಾಗೂ ರಾಷ್ಟ್ರೀಯ ಸಮಗ್ರತೆಯ ಸಂದೇಶವನ್ನು ಹೊತ್ತು ಸಾಗುತ್ತಿರುವ ಈ ಸದ್ಭಾವನಾ ಜ್ಯೋತಿ ಯಾತ್ರೆ ರಾಷ್ಟ್ರದ ಜನ ಮನಗಳಲ್ಲಿ ಒಗ್ಗಟ್ಟಿನ ಜ್ಯೋತಿಯನ್ನು ಬೆಳಗಿಸಲಿ ಎಂದು ಆಶಿಸಿದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಗುರುಸಿದ್ದನಗೌಡ ಮಾತನಾಡಿದರು. ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ಎಂಡಿ ಜಿಲಾನ್ ಪಾಷಾ, ಮುಖಂಡರಾದ ಜಿಟಿ ಮಲ್ಲಿಕಾರ್ಜುನ ಗೌಡ, ಸಿಬಿ ಜಯರಾಮನಾಯ್ಕ, ಸಿರೇಗಲ್ ಬಸವರಾಜ, ಟಿ ಉಮೇಶ, ಕೋಗಳಿ ಮಂಜುನಾಥ, ಮಾದಳ್ಳಿ ನಜೀರ್ ಸಾಬ್, ಮಲ್ಲಾಪುರ ರಾಘವೇಂದ್ರ, ಬಿಬಿ ತಾಂಡಾ, ಬಾಲಾಜಿ ನಾಯ್ಕ, ಬಡಲಡಕು ಸತೀಶ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವಂದೇ ಮಾತರಂ. ವಿಜಿ ವೃಷಭೇಂದ್ರ ಕೂಡ್ಲಿಗಿ. ಮೊಬೈಲ್ ನಂಬರ್ 9008937428 ಅಥವಾ 8151937428. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸಾಹೇಬ್ರ ಜೊತೆಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ರಾಮಲಿಂಗ ಸಾಹೇಬರು, ಎನ್.ಟಿ. ಬೊಮ್ಮಣ್ಣವ್ರ ಅಂತೇಳಿ. ಸೊ ಈಗಲೂ ಈಗ ನಮ್ಮ ತಂದೆ ಅವ್ರ ಜೊತೆಗೆ ಆಗಿದ್ರು, ನಾವು ಈಗ ಅವ್ರ ಜೊತೆ ಶಾಸಕರಾಗಿದ್ದೀವಿ. ಭಾಳ ಪ್ರೀತಿ ನಮ್ಮ ಮೇಲೆ, ಒಳ್ಳೆ ಮಿನಿಸ್ಟರ್, ವೆರಿ ನೈಸ್ ಜೆಂಟಲ್ಮನ್. ಗುಂಡೂರಾವ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ರಾಜೀವ್ ಗಾಂಧಿ ಅವ್ರನ್ನ ನೆನಪು ಮಾಡಿಕೊಂಡು ಕಾಂಗ್ರೆಸ್ ಇವತ್ತಿನ ಏನು ದೇಶ ಮಹಾನ್ ಭಾರತ ಐತಂತೆ ಘೋಷಣೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಪ್ರಗತಿನ ಎತ್ತ ನಡೀತಾ ಇದೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಸದ್ಭಾವನೆ ಇಡೀ ತಂಡಕ್ಕೆ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಶಾಸಕರ ಪರವಾಗಿ ಮತ್ತು ಎರಡೂ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಮತ್ತು ಎದುರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಬಂಧುಗಳಿಗೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒಂದೆರಡು ಮಾತುಗಳನ್ನು ಮಾನ್ಯ ಶಾಸಕರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ರಾಜೀವ್ ಗಾಂಧಿಯವರ ಸದ್ಭಾವನಾ ಒಂದು ಯಾತ್ರೆಗೆ ಒಂದು ಹೃದಯಪೂರ್ವಕ ಬೆಂಬಲ ಸೂಚಿಸುತ್ತಾ ಇವತ್ತು ನಿಜವಾಗ್ಲೂ ನಮ್ಮೆಲ್ಲರಿಗೆ ಒಂದು ಸುವರ್ಣ ಅವಕಾಶ. ಇವತ್ತು ಏನು ಹೇಳಿದ್ರಿ, ಇವತ್ತು ಸೈಂಟಿಫಿಕ್ ಆಗಿ ದೇಶ ಮುಂದಕ್ಕೆ ಕಾರಣೀಕರ್ತರು. ನನಗೆ ನೆನಪಿರೋದು ಮೇ 20, 1991 SLC ರಿಸಲ್ಟ್ ಬಂದಿತ್ತು. ನಾನು ಫಸ್ಟ್ ಕ್ಲಾಸು. ರಾತ್ರಿ ಖುಷಿಯಿಂದ ಮಲ್ಕೊಂಡ್ವಿ. ಬೆಳಿಗ್ಗೆ 5 ಗಂಟೆಗೆ ನ್ಯೂಸ್ ಬಂತು, ಆಯಿತಾ, ರಾಜೀವ್ ಗಾಂಧಿ ಅವ್ರದ್ದು ಹತ್ಯೆ ಆಗ್ಬಿಟ್ಟಿದೆ ಅವತ್ತು, ಆಯಿತಾ. ಮನೆಯಲ್ಲಿ ಒಂಥರ ಸುಖದ ವಾತಾವರಣ ಆಗೋಯ್ತು. ನಾವು ಎಷ್ಟು ಖುಷಿ ಪಡ್ತಾ ಇದ್ವೋ ಅಷ್ಟು ಬೇಜಾರಾಗೋಯ್ತು ಅವತ್ತು. ಅಂಥ ಒಂದು ದಿವಸಗಳಿಂದಲೂ ಇವತ್ತಿನ ನಿರಂತರವಾಗಿ ಒಂದು ಯಾತ್ರೆನ ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ದೇಶ ಒಂದು ಸೈಂಟಿಫಿಕ್ ವೈಜ್ಞಾನಿಕ ಬರಬೇಕಂತ ಕಾರಣೀಕರ್ತರಾದಂಥ ಮತ್ತು ವಿಶೇಷವಾಗಿ ಯುವಕರಿಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತೇನೋ ಯುವಕರೇ ಒಂದು ದೇಶದ ಬೆನ್ನಲ್ಲಿ ಬಂತಲೇ ರೀಸೆಂಟಾಗಿ ತೋರಿಸಿದ್ದಾರೆ. ಆದಂಥವ್ರನ್ನ ಇವತ್ತು ಮುಂದಿನ 50 ವರ್ಷದ ಯೋಚನೆ ಮಾಡಿ ಅವತ್ತೇ ಒಂದು ದೇಶದ ಆರ್ಥಿಕ ಪ್ರಗತಿಗೆ ಮುನ್ನಡಿಯನ್ನು ಬರೆದಿರ್ತಕ್ಕಂಥ ಶ್ರೀ ರಾಜೀವ್ ಗಾಂಧಿ ಅವರ ಒಂದು ಸದ್ಭಾವನಾ ದಿನಾಚರಣೆಗೆ ಬೆಂಬಲ ವ್ಯಕ್ತಪಡಿಸಿ ಇವತ್ತು ನಿಜವಾಗ್ಲೂ ನಮ್ಮ ಎಲ್ಲರ ಪುಣ್ಯ. ಇವರು ಪಾಪ ನಿಷ್ಕಳಂಕವಾಗಿ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಮಗೆ ಎಲ್ಲ ನಿಮ್ಗೆ ಯಾವ ರೀತಿ ಸಹಕಾರ ಬೇಕೋ ಎಲ್ಲ ಸಹಕಾರ ಕೂಡ ನಾವು ಕೊಟ್ಟು ನಿಮಗೆ ಇದು ಈ ಯಾತ್ರೆನ ಒಂದು ದೇಶದ ಒಂದು ಶಾಂತಿ ಸುವ್ಯವಸ್ಥೆಗೆ ಹೇಳ್ತಾ ಇದ್ದೀವಿ. ನೀವು ಈ ಉಗ್ರವಾದ ಇರಬಾರ್ದು, ಉಗ್ರಮಗಳು ಇರಬಾರ್ದು ದೇಶದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಈ ಯಾತ್ರೆಯನ್ನು ಕೈಗೊಳ್ತಾ ಇದ್ದೀರಿ ಅಂತೇಳಿ ನಿಜವಾಗ್ಲೂ ನಾವು ಅಂಥ ಒಂದು ಮನಸ್ಥಿತಿಯಲ್ಲಿ ಶಾಂತಿಯಿಂದ ಸುವ್ಯವಸ್ಥೆಯಿಂದ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಎಲ್ಲ ಸುಭಕ್ಷವಾಗಿ ಒಂದು ವೈಜ್ಞಾನಿಕ ಚಿಂತನೆಗಳಿಟ್ಕೊಂಡು ದೇಶಕ್ಕೆ ಒಂದು ಕೊಡುಗೆ ಕೊಡೋಂಥ ನಿಟ್ಟಿನಲ್ಲಿ ತಾವೇನೇ ಕೈಗೊಂಡಿದ್ದೀರಿ ಯಾತ್ರೆನ, ಇದು ಶುಭವಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ राजीव गांधी
राजीव गांधी अमर है, अमर है, अमर है। राजीव गांधी अमर है।